ಇನ್ನು ಬಿರು ಬೇಸಿಗೆಯಲ್ಲಿ ಜನ ಅತ್ಯಂತ ಇಷ್ಟಪಟ್ಟು ತಿಂತಕ್ಕಂಥ ಹಣ್ಣು ಕಲ್ಲಂಗಡಿ ಹಣ್ಣು. ಈಗ ಕಲ್ಲಂಗಡಿ ಹಣ್ಣಲ್ಲೂ ಕೂಡ ಬಣ್ಣಕ್ಕೆ ರಾಸಾಯನಿಕ ಮಿಕ್ಸ್ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು. ಬಿಸಿಲು ಅಂತ ಕಲ್ಲಂಗಡಿ ತಿನ್ನೋದಕ್ಕೂ ಭಯ. ಈಗ ಎಲ್ಲ ಕಡೆ ಡೇಂಜರ್ ಅಲಾರಾಮ್. ಕಲ್ಲಂಗಡಿ ಹಣ್ಣಿಗೆ ಅಪಾಯಕಾರಿ ಕೆಮಿಕಲ್ ಮಿಕ್ಸ್ ಮಾಡ್ತಾ ಇದ್ದಾರೆ ಅಂತ. ಅಪಾಯಕಾರಿ ಕೆಮಿಕಲ್ ಹಾಕುವ ಬಗ್ಗೆ ಆರೋಗ್ಯ ಇಲಾಖೆಗೆ ಈಗ ದೂರು ಬಂದಿದೆ. ಹಾಗಾಗಿ KD ಕಲ್ಲಂಗಡಿಯ ಸ್ಯಾಂಪಲ್ ಕೂಡ ರವಾನೆ ಮಾಡಿದ್ದಾರೆ. ಕಲ್ಲಂಗಡಿ ಹಣ್ಣಿಗೆ ಕಲ್ಲರ್ ಬಳಕೆ ಮಾಡಿರೋದು ಹಾಗಾದರೆ ನಿಜಾನಾ? ಪಬ್ಲಿಕ್ ಟಿವಿಯಲ್ಲಿ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ಕೊಡ್ತೀವಿ. ಹೆಂಗೆ ಪತ್ತೆ ಹಚ್ಚೋದು? ಈಗ ಕಲ್ಲಂಗಡಿ ಹಣ್ಣಲ್ಲಿ ಬಣ್ಣ ಬೆರಕೆ ಮಾಡಿದ್ದಾರೆ ಅಂತ ಪತ್ತೆ ಹಚ್ಚುವ ಬಗೆ ಹೇಗೆ ನೋಡೋಣ. ಇವಾಗ ಕಟ್ಟಾಗಿರುವಂಥ ಕಲ್ಲಂಗಡಿ ಹಣ್ಣು ನನ್ನ ಮುಂದೆ ಇದೆ. ಸೊ ಈ ಕಾಟನ್ನಲ್ಲಿ ನಾನು ಇದನ್ನು ಉಜ್ಜಿದರೆ ಇಲ್ಲಿ ಲೈಟ್ ರೆಡ್ ಕಲರ್ ನಮ್ಗೆ ಕಾಣುತ್ತೆ. ಎಲ್ಲ ಕಲ್ಲಂಗಡಿಯಲ್ಲೂ ಕೂಡ ಈ ರೀತಿ ಕಾಣುವಂಥ ಸಾಧ್ಯತೆಗಳಿರುತ್ತೆ. ಹಲವಾರು ಕಲ್ಲಂಗಡಿಗಳಲ್ಲಿ ಈ ರೀತಿ ಕಾಣುತ್ತೆ. ತುಂಬ ಡಾರ್ಕ್ ಆಗಿ ರೆಡ್ ಕಾಣಿಸ್ತು ಅಂತ ಹೇಳಿದರೆ ಅವಾಗ ಅದರಲ್ಲಿ ಅರೈಥ್ರೋಸಿನ್ ಅಂತಹ ಡೈಗಳು ಇರಬಹುದು ಅಂತ ನಾವು ಸಂದೇಹ ಪಡಬಹುದು. ಸೊ ಇದು ನಾನು ಕಾಟನ್ನಲ್ಲಿ ಮಾಡಿರುವಂಥ ಒಂದು ಎಕ್ಸ್ಪೆರಿಮೆಂಟ್. ಇದು FSSAI ಇಂದ ಹೇಳಿರುವಂಥ ವಿಡಿಯೋದಿಂದ ನಾವು ಮಾಡ್ತಿರುವಂಥದ್ದು. ಒಂದು ಟಿಶ್ಯೂ ಪೇಪರ್ನಲ್ಲೂ ಕೂಡ ನಾವು ಇದನ್ನು ಉಜ್ಜಿದ್ರೆ ಆವಾಗಲೂ ಕೂಡ ಲೈಟ್ ರೆಡ್ ನಮಗೆ ಕಾಣಿಸುತ್ತೆ. ತುಂಬ ಡಾರ್ಕ್ ರೆಡ್ ಕಾಣಿಸ್ತು ಅಂತ ಹೇಳಿದರೆ ಆವಾಗ ಮಾತ್ರ ನಾವು ಅರೈಥ್ರೋಸಿನ್ ಅಂತಹ ಕೆಮಿಕಲ್ಸ್ ಅಥವಾ ಇಂಜೆಕ್ಟ್ ಆಗಿರುವಂಥ ಕೆಮಿಕಲ್ಸ್ ಇದರಲ್ಲಿ ಇರ್ಬೋದು ಅಂತ ನಾವು ಸಂದೇಹ ಪಡ್ಬೋದು. ಹೊರತಾಗಿ ಲೈಟ್ ರೆಡ್ ಇದೆ ಅಂತ ಹೇಳಿದರೆ ನಾವು ಆವಾಗ ಸಂದೇಹ ಪಡೋದು ಬೇಡ. ಸೊ ತುಂಬ ಜನ ಇದಕ್ಕೆ ಅಪೋಸ್ ಕೂಡ ಮಾಡ್ತಿದ್ದಾರೆ. ಇಲ್ಲ ಸರ್, ಇದು ನಾರ್ಮಲ್ ಕಲ್ಲಂಗಡಿಯಲ್ಲೂ ಕೂಡ ಲೈಟ್ ರೆಡ್ ಬಂದೇ ಬರುತ್ತೆ ಅಂತ. ಅದಕ್ಕೆ ನಾನು ಈ ರೀತಿಯಾದಂಥ ಒಂದು ಸಂದೇಶವನ್ನು ಕೊಡ್ತಾ ಇದ್ದೇನೆ. ಇದು ಟಿಶ್ಯೂ ಪೇಪರು. ಇನ್ನು ಸೇಫಾಗಿರೋದಕ್ಕೆ ನಾವೇನು ಮಾಡೋಣ ಅಂತ ಹೇಳಿದರೆ, ಕಲ್ಲಂಗಡಿನ ಕಟ್ ಆದಮೇಲೆ ನೀವೆಲ್ಲ ಪೀಸ್ ಮಾಡಿದ್ದೀರಾ ತಿನ್ನೋದಕ್ಕೆ ಅಂತ ಹೇಳಿದ ಮೇಲೆ ಕುಡಿಯುವ ನೀರಿನಲ್ಲಿ ಅದನ್ನು ಒಂದು 5 ರಿಂದ 10 ನಿಮಿಷ ಇಟ್ಟುಬಿಟ್ಟು ಸ್ವಲ್ಪ ಲೈಟಾಗಿ ಕ್ಲೀನ್ ಮಾಡಿ ಆಮೇಲೆ ಅದನ್ನು ಸೇವನೆ ಮಾಡೋದು ಒಳ್ಳೆಯದು ಅಂತ ನನ್ನ ಒಂದು ಪರ್ಸನಲ್ ಅನಿಸಿಕೆ ಇದು. ಸೊ ಇದನ್ನು ಫಾಲೋ ಮಾಡ್ತಾಯಿರಿ. ಬೈ ಚಾನ್ಸ್ ರಾಸಾಯನಿಕ ವಸ್ತು ಇದೆ ಅಥವಾ ಅಡಲ್ಟ್ರೇಟೆಡ್ ಆಗಿದೆ, ಕಲಬೆರಕೆ ಆಗಿರುವಂಥ ಕಲರ್ ಇದೆ ಅದರಲ್ಲಿ, ಅಂತಹ ಒಂದು ಸಂದರ್ಭದಲ್ಲಿ ಏನೆಲ್ಲ ತೊಂದರೆಗಳಾಗ್ಬೋದು ಈ ಕಲರಿಂದ ಅಂತ ಹೇಳಿದರೆ ಇದು ನಾವು ಹಲವಾರು ಸರಿ ಚರ್ಚೆ ಮಾಡಿದ್ದೇವೆ. ಇದು ಗೋಬಿ ಮಂಚೂರಿ ಕಲರ್ ಇರಬಹುದು, ಅಥವಾ ಇದು ಕಲ್ಲಂಗಡಿಯಲ್ಲಿರಬಹುದು, ಬೊಂಬೈ ಮಿಠಾಯಿಯಲ್ಲಿರ್ಬೋದು. ಈ ರೀತಿಯಾದಂಥ ಹಲವಾರು ಫುಡ್ ಕಲರ್ಸ್ ಬಗ್ಗೆ ನಾವು ಡಿಸ್ಕಷನ್ ಮಾಡಿರುವಾಗ ಏನೆಲ್ಲ ತೊಂದರೆಗಳು ನಾವು ಹೇಳಿದ್ದೇವೆ, ಸೇಮ್ ತೊಂದರೆಗಳು ಈ ರೀತಿಯಾದಂಥ ಡೈಸ್ಗಳಲ್ಲಿ ಇರುತ್ತೆ. ಸೊ ಈ ರೆಡ್ ಡೈ ಅಂತ ಏನು ಹೇಳ್ತೇವೆ, ಇದೇನಾದರೂ ಯೂಸ್ ಆಗಿತ್ತು ಕಲ್ಲಂಗಡಿಯಲ್ಲೇ ಅಂತ ಹೇಳಿದರೆ ಕೆಲವೊಬ್ಬರಿಗೆ ಅಲರ್ಜಿಕ್ ರಿಯಾಕ್ಷನ್ ಆಗುವಂಥ ಸಾಧ್ಯತೆಗಳಿರುತ್ತೆ. ಈ ಸ್ಕಿನ್ ಮೇಲೆ ಗುಳ್ಳೆ ಬರುವಂಥದ್ದು ಅಥವಾ ಇಚಿಂಗ್ ಆಗುವಂಥದ್ದು, ನೆವೆ ಬರುವಂಥದ್ದು ಆಗುವಂಥ ಸಾಧ್ಯತೆ ಇರುತ್ತೆ. ಕೆಲವೊಬ್ಬರಿಗೆ ಹೊಟ್ಟೆ ತೊಳಸ್ದಂಗೆ ಆಗೋದು ಅಥವಾ ಬೇದಿ ಆಗೋದು, ವಾಂತಿ ಬಂದಂಗೆ ಆಗೋದು, ಇದು ಕೂಡ ಆಗುವಂಥ ಸಾಧ್ಯತೆಗಳಿರುತ್ತೆ. ಇದು ಮಿನಿಮಲ್ ಆಗಿ ಹೊರಟೋಗ್ಬಿಡುತ್ತೆ. ಕೆಲವೊಬ್ಬರಲ್ಲಿ ಥೈರಾಯ್ಡ್ಗೆ ಸಂಬಂಧಪಟ್ಟಂಥ ತೊಂದರೆಗಳು, ಆಟೋಇಮ್ಯೂನ್ಗೆ ಸಂಬಂಧಪಟ್ಟಂಥ ತೊಂದರೆಗಳು ಆಗುವಂಥ ಸಾಧ್ಯತೆಗಳಿರುತ್ತೆ ಈ ಡೈಸ್ನಿಂದ. ಕೊನೆಯದಾಗಿ ಕ್ಯಾನ್ಸರ್ನಂಥ ಕಾಯಿಲೆಗಳೂ ಕೂಡ ಈ ಡೈಗಳು ನಾವು ಸತತವಾಗಿ ಒಳಗಡೆ ನಾವು ಸೇವನೆ ಮಾಡ್ತಾ ಇದ್ವಿ ಯಾವುದೋ ಒಂದು ವೇಯಿಂದ, ಯಾವುದೋ ಒಂದು ಫುಡ್ಡಿಂದ ಅಂತ ಹೇಳಿದರೆ ಕ್ಯಾನ್ಸರ್ ಅಂತ ಕಾಯಿಲೆಗಳು ಅಥವಾ ದೇಹದಲ್ಲಿ ಗಂಟುಗಳಾಗುವಂಥದ್ದು ವಿನಾಕಾರಣ ಇದೆಲ್ಲ ಆಗುವಂಥದ್ದು ಕೂಡ ಪ್ರೂವ್ ಆಗಿದೆ ಆಲ್ರೆಡಿ. ಸೊ ನಾವು ಆದಷ್ಟು ಅವೇರ್ನೆಸ್ ಇಂದ ಅಥವಾ ಜಾಗರೂಕರಾಗಿ ಈ ರೀತಿಯಾದಂತಹ ಡೈಸ್ಗಳನ್ನು ಅವಾಯ್ಡ್ ಮಾಡಬೇಕು. ಸೊ ಈ ವಿಡಿಯೋ ಮೂಲಕ ನಾನು ಏನು ಹೇಳಿಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದರೆ, ನೀವು ಟೆಸ್ಟಿಂಗ್ ಮಾಡ್ಬೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರಾಘು ಅವರಿಂದ ಪಡ್ಕೊಳ್ಳೋಣ. ರಾಘು, ಸರಳವಾಗಿ ಸುಲಭವಾಗಿ ಹಣ್ಣಿಗೆ ಬಣ್ಣ ಮಿಶ್ರಣ ಆಗಿದೆಯಾ ಇಲ್ವಾ, ಇದ್ರ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸೋ ರೀತಿ ಹೇಗೆ? ಅರವಿಂದ್, ಬಹಳ ಪ್ರಮುಖವಾಗಿ ಇತ್ತೀಚಿನ ದಿನಗಳಲ್ಲಿ ಕಲ್ಲಂಗಡಿ ಅಂದರೆ ಬೇಸಿಗೆ ಹೆಚ್ಚಾದಂತೆ, ಬೇಸಿಗೆಯ ಗರಿಷ್ಠ ತಾಪಮಾನಗಳೆಲ್ಲವೂ ಕೂಡ ಹೆಚ್ಚಾದಂಥ ಸಂದರ್ಭದಲ್ಲಿ ಕಲ್ಲಂಗಡಿ ಸೇವನೆ ಕೂಡ ಹೆಚ್ಚಾಗ್ತಾ ಇದೆ. ಈ ಸಂದರ್ಭದಲ್ಲಿ ಇದನ್ನೇ ಒಂದಷ್ಟು ಅಡ್ವಾಂಟೇಜ್ ಆಗಿ ತೆಗೆದುಕೊಳ್ತಾ ಇರುವಂಥ ಒಂದಷ್ಟು ವ್ಯಾಪಾರಿಗಳು ಗ್ರಾಹಕರನ್ನ ಸೆಳೆಯುವಂಥ ನಿಟ್ಟಿನಲ್ಲಿ ಅದಕ್ಕೆ ಒಂದಷ್ಟು ಬಣ್ಣಗಳನ್ನು ಬೆರೆಸುವಂಥ ಆರ್ಟಿಫಿಷಿಯಲ್ ಕಲರ್ಗಳನ್ನು ಕೆಮಿಕಲನ್ನು ಬಳಕೆ ಮಾಡುವಂತಹ ರೀತಿಯಲ್ಲಿ ಅವುಗಳಿಗೆ ಬಳಕೆಯನ್ನು ಮಾಡಿ ಹಣ್ಣನ್ನು ಕೆಂಪಾಗಿಸಿ ಅದನ್ನು ಜನರಿಗೆ ಮಾಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಇದನ್ನು ಆರೋಗ್ಯ ಇಲಾಖೆ ತಡೆಗಟ್ಟುವಂಥ ನಿಟ್ಟಿನಲ್ಲಿ ಒಂದಷ್ಟು ಕ್ರಮಗಳನ್ನು ಕೈಗೊಳ್ಳ ಜೊತೆಗೆ ಅದಕ್ಕೆ ಏನು ಕಾರಣ ಅನ್ನುವಂಥದ್ದನ್ನು ಪತ್ತೆ ಹಚ್ಚುವಂಥ ನಿಟ್ಟಿನಲ್ಲೂ ಕೂಡ ಮುಂದಾಗ್ತಾ ಇದೆ. ಮುಖ್ಯವಾಗಿ ಈಗ ಸಾಮಾನ್ಯವಾಗಿ ಆ ರೀತಿಯಾದಂತಹ ಹಣ್ಣನ್ನು ಕಂಡ ತಕ್ಷಣ ತಿನ್ನುವಂಥ ಸಂದರ್ಭದಲ್ಲಿ ಒಂದು ರೀತಿಯಾಗಿ ಆತಂಕ ಇರುತ್ತೆ. ಯಾಕಂದ್ರೆ ಇತ್ತೀಚೆಗೆ ನಾವೆಲ್ಲರೂ ಕೂಡ ತೋರಿಸ್ತಾ ಇರುವಂತಹ ಪ್ರಕಾರವಾಗಿ ನೋಡೋದಾದ್ರೆ ಕಲ್ಲಂಗಡಿ ಕೂಡ ಈ ರೀತಿಯಾದ್ರೆ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರ್ಬೋದು ಅನ್ನುವಂಥ ಕಾರಣಕ್ಕಾಗಿ ಸರಳವಾಗಿ ನಾವು ಹೇಗೆ ಅದನ್ನು ಪತ್ತೆ ಹಚ್ಚಬಹುದು ಅನ್ನೋದನ್ನ ನೋಡೋದಾದ್ರೆ, ಏನು ಕಲ್ಲಂಗಡಿಯನ್ನು ಏನಿರ್ತದೆ ಅಂದ್ರೆ ಅದು ಕಟ್ ಮಾಡಿದಂತಹ ಕಲ್ಲಂಗಡಿ ಹಣ್ಣಿನ ಮೇಲೆ ಒಂದು ಜಸ್ಟ್ ಆ ಟಿಶ್ಯೂ ಪೇಪರ್ ಅನ್ನ ಮೇಲ್ಭಾಗದಲ್ಲಿ ಇಟ್ಟರೆ ಒಂದು 3-4 ನಿಮಿಷ ಅದನ್ನ ಬಿಟ್ಟು, ಅಂದ್ರೆ ಕಲ್ಲಂಗಡಿ ಹಣ್ಣಿನ
ಮೇಲೆ ಟಿಶ್ಯೂ ಪೇಪರ್ ಅನ್ನ ಇಟ್ಟು ಒಂದು 3-4 ನಿಮಿಷ ಬಿಟ್ಟು ಅದನ್ನ ಮೇಲ್ಭಾಗಕ್ಕೆ ಎತ್ತಿದಂತ ಸಂದರ್ಭದಲ್ಲಿ ಕಲ್ಲಂಗಡಿ ಹಣ್ಣಿಗೆ ಏನಾದ್ರೂ ಬಣ್ಣ ಮಿಶ್ರಿತ ಆಗಿದ್ರೆ ಅಂದ್ರೆ ಕೆಮಿಕಲ್ ಏನಾದ್ರೂ ಮಿಶ್ರಣ ಆಗಿದ್ರೆ ಆ ಕೆಮಿಕಲ್ ಏನಿರ್ತದೆ, ಆ ಕಲರ್ ಏನಿರ್ತದೆ ಅದು ಕಲ್ಲಂಗಡಿ ಹಣ್ಣಿನ ಮೇಲೆ ಕಂಪ್ಲೀಟ್ ಆಗಿ ಬಿಡುತ್ತೆ. ಅಂದ್ರೆ ಆ ಕಲರ್ ಪೇಪರ್, ವೈಟ್ ಪೇಪರ್ ಏನಿರುತ್ತೆ ಆ ವೈಟ್ ಪೇಪರ್ ನ ಮೇಲೆ ಕಲ್ಲಂಗಡಿ ಹಣ್ಣಿನ ಕಲರ್ ನೀಟಾಗಿ ಬಿಟ್ಕೊಳ್ಳುತ್ತೆ. ಅವಾಗ ಎತ್ತು ನೋಡಿದಂತ ಸಂದರ್ಭದಲ್ಲಿ ವೈಟ್ ಪೇಪರ್ ಇರುವಂತಹ ಕಲ್ಲಂಗಡಿ ಏನಿರ್ತದೆ ಅದು, ಆ ಪೇಪರ್ ಏನಿರ್ತದೆ ಅದು ಕೆಂಪಾಗಿರುವಂತದ್ದು ಬಹಳ ಗೊತ್ತಾಗುತ್ತೆ. ಕೆಂಪಾದಂತ ಸಂದರ್ಭದಲ್ಲಿ ಇದಕ್ಕೆ ಬಣ್ಣ ಮಿಶ್ರಣ ಆಗಿದೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇನ್ನೊಂದು ರೀತಿಯಲ್ಲಿ ನೋಡೋದಾದ್ರೆ ನಾವು ಸಾಮಾನ್ಯವಾಗಿ ಮನೆಗೆ ಏನಾದ್ರೂ ಆ ರೀತಿ ಕಲ್ಲಂಗಡಿ ಹಣ್ಣನ್ನ ತಂದಿದ್ದಂತ ಸಂದರ್ಭದಲ್ಲಿ ಪೀಸ್ ಗಳನ್ನ ಕಟ್ ಮಾಡಿ ಒಂದು ಬೌಲ್ಗೆ ಹಾಕಿ ನೀರನ್ನ, ಅಂದ್ರೆ ತಿಳಿ ನೀರನ್ನ ಹಾಕಿ ಒಂದ್ 2-3 ನಿಮಿಷಗಳ ಕಾಲ ಬಿಟ್ಟು ಆ ನೀರನ್ನ ಸಪರೇಟ್ ಮಾಡಿದಾಗ ನೀರು ಕೂಡ ಬಣ್ಣವನ್ನ ಬದಲಾಯಿಸಿರುತ್ತೆ. ಸೊ ಈ ರೀತಿಯಾಗಿ ಒಂದ್ 2-3 ವಿಧಾನಗಳಲ್ಲಿ ಸರಳವಾಗಿ ನಾವು ಕಲ್ಲಂಗಡಿಯನ್ನ ಸೇವನೆ ಮಾಡೋದಕ್ಕಿಂತ ಮುನ್ನ ನಮಗೆ ಅನುಮಾನಗಳಿದ್ರೆ ಈ ರೀತಿಯಾಗಿ ಅದನ್ನ ನಾವು ಕಂಡುಹಿಡ್ಕೊಳ್ಳುವಂತ ಕೆಲಸಗಳನ್ನ ಮಾಡಬಹುದು. ಇದನ್ನ ತಜ್ಞರು ಕೂಡ ಇದನ್ನ ಹೇಳ್ತಾ ಇರುವಂತದ್ದು, ಯಾರಾದ್ರೂ ಈ ರೀತಿ ಅನುಮಾನಗಳಿದ್ದಂತ ಸಂದರ್ಭದಲ್ಲಿ ಈ ರೀತಿ ಸರಳವಾಗಿ ನೀವು ಅದನ್ನ ಪತ್ತೆ ಹಚ್ಚಿದ್ರೆ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಯಾವುದು ನ್ಯಾಚುರಲ್ ಆಗಿರುವಂತದ್ದು, ಯಾವುದು ಬಣ್ಣ ಮಿಶ್ರಣ ಆಗಿರುವಂತದ್ದು ಅನ್ನೋದು ಗೊತ್ತಾಗುತ್ತೆ. ಈ ರೀತಿಯಾಗಿ ಅದನ್ನ ಕಂಡುಹಿಡ್ಕೊಂಡು ತಿಂದ್ರೆ ಒಳ್ಳೆಯದು, ಯಾಕಂದ್ರೆ ಕ್ಯಾನ್ಸರ್ಗೂ ಕೂಡ ಇದು ಕಾರಣ ಆಗುವಂತ ಸಾಧ್ಯತೆ ಇದೆ. ಸೊ ಈ ನಿಟ್ಟಿನಲ್ಲಿ ಎಚ್ಚರಿಕೆಯನ್ನ ವಹಿಸಬೇಕು ಅನ್ನುವಂಥದ್ದು ಕೂಡ ಈಗ ಸದ್ಯ ತಜ್ಞರು ಹೇಳ್ತಾ ಇರುವಂತದ್ದು. ರೈಟ್, ಅರವಿಂದ್, ಥ್ಯಾಂಕ್ ಯು ರಾಘು ತಮ್ಮೆಲ್ಲ ಮಾಹಿತಿಗಾಗಿ.